ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ವಾರ 5 ಜನ ಬಾಳಂತಿಯರು ತೀರ್ಕೊಂಡು ಹೋದ ದೊಡ್ಡ ಘಟನೆ ಆಗಿತ್ತು. ಇಡೀ ರಾಜ್ಯ ಆ ಘಟನೆಯನ್ನ ಈ ಸರ್ಕಾರದ ಫೇಲೂರು ಅಂತಕ್ಕಂಥದ್ದನ್ನ ಆವತ್ತೇ ಮಾತಾಡ್ತಿದ್ವಿ. ಅದಾದ ನಂತರ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರು ಭೇಟಿ ಕೊಟ್ಟಿದ್ರು. ಅಲ್ಲಿನ ಎಲ್ಲ ವಿಚಾರಗಳನ್ನ ತಮ್ಮ ಗಮನಕ್ಕೆ ಅವರು ಕೂಡ ತಂದಿದ್ರು. ನಾನು ಕೂಡ ಹಲವು ವಿಚಾರಗಳನ್ನ ತಮಗೆ ಹೇಳಿದ್ದೆ. ಈ ಸರ್ಕಾರ ನಿದ್ದೆ ಮಾಡುವ ಸರ್ಕಾರ, ಭ್ರಷ್ಟಾಚಾರ ಬಿಟ್ಟು ಅವರಿಗೆ ಏನೂ ಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ರಸ್ತೆಗಳೆಲ್ಲ ಗುಂಡಿಗಳು ಬಿದ್ದಿದೆ, ಅದನ್ನ ಮುಚ್ಚಿರಿ ಅಂತೇಳಿ ಕೋರ್ಟ್ ಆದೇಶ ಮಾಡ್ತದೆ. ಇವರು ಭ್ರಷ್ಟಾಚಾರದ ಗುಂಡಿಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಹಾಸನದಲ್ಲಿ ಹೋಗಿ ಭಾಷಣ ಮಾಡ್ತಾರೆ, ನಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತ. ಬಳ್ಳಾರಿಯಲ್ಲಿ ಹೆಣ್ಣು ಮಕ್ಕಳ ಈ ರೀತಿ ಮಾರಣ ಹೋಮ ಆಗ್ತಾ ಇದ್ರೆ ಅವರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ನಿಮಗೆ. ಹೋದ ವಾರ ಆಗಿದ್ದಲ್ಲದೆ ನಿನ್ನೆ ಮತ್ತೆ ಮರುಕಳಿಸಿದೆ ಅದೇ ಆಸ್ಪತ್ರೆಯಲ್ಲಿ. ನಿಮಗೆ ಅದೇ ಈ ಪರಿಸ್ಥಿತಿ ಆಗಬಾರ್ದು ಅಂದ್ರೆ ಕೊನೆ ಪಕ್ಷ ನಿಮ್ಮಿಂದ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಸ್ಪತ್ರೆಯನ್ನೇ ಮುಚ್ಚಿಬಿಡಿ. ಇದೇನಾ ನೀವು ಹೆಣ್ಣು ಮಕ್ಕಳ ಬಗ್ಗೆ ತೋರಿಸ್ತಕ್ಕಂಥ ಗೌರವ? ಹಸು ಕಂದ ಕೂಡ ನಿನ್ನೆ ತೀರ್ಕೊಂಡಿದೆ, ಅದರ ಬಗ್ಗೆ ನಿಮಗೆ ಗಮನ ಇಲ್ಲ. ಸಮಾವೇಶಗಳು, ಕುರ್ಚಿ ನೀವು ಯಾವಾಗ ಬಿಡ್ತೀರಿ, ಕುರ್ಚಿ ನನಗೆ ಯಾವಾಗ ಕೊಡ್ತೀರಿ, ಒಪ್ಪಂದ ಆಗಿದೆ, ಒಪ್ಪಂದ ಆಗೇ ಇಲ್ಲ, ಇದ ನಿಮ್ಮ ಸರ್ಕಾರದ ಆಡಳಿತ? ನಿಮಗೇನಾದ್ರೂ ಮಾನ ಮರ್ಯಾದೆ ಇದೆಯೇನ್ರಿ? ಮಾನ ಮರ್ಯಾದೆ ಇದ್ದಿದ್ರೆ ಇದನ್ನೆಲ್ಲ ಗಮನಿಸ್ತಾ ಇದ್ರಿ. ನೀವು ಆಡಳಿತ ಮಾಡಕ್ ಬಂದಿರೋರು ಸುಳ್ಳು ಪಳ್ಳು ಹೇಳಿ ಅಧಿಕಾರ ಗಿಟ್ಟಿಸಿ ಬಂದಿಲ್ಲಿ ಕುಳಿತು ಇವತ್ತು ಜನರ ಮಾರಣ ಹೋಮ ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಕೂಪದಲ್ಲಿ ಮುಳುಗಿ ಹೋಗಿದ್ದೀರಿ. ಜನ ಏನು ಬೇಕಾದ್ರೂ ಮಾತಾಡ್ಕೊಂಡ್ಲಿ, ನಾವು ಸೊಪ್ಪು ಹಾಕೋದಿಲ್ಲ, ಇದು ನಿಮ್ಮ ವಾದ. ಇವತ್ತೊಂದು ದಿವಸ ಮಾಫಿಯಾ ನಡೀತಾ ಇದೆ. ಔಷಧಿಗಳು ಕೊಳ್ಳುವಲ್ಲಿ ಕಾಂಟ್ರಾಕ್ಟು, ಟೆಂಡರ್ಗಳನ್ನು ಕೊಡದೇನೆ ಮಾಡತಕ್ಕಂಥದ್ದು, ದನ ಕರುಗಳಿಗೆ ಕೊಡ್ತಕ್ಕಂಥ ಔಷಧಿಗಳನ್ನ ಜನರ ಮೇಲೆ ಪ್ರಯೋಗ ಆಗ್ತಾ ಇದೆ. ಇವೆಲ್ಲ ನಿಮ್ಮ ಪಾಪದ ಕೊಡ ತುಂಬುತ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಮೊದಲು ನೀವು ನೇಮಕ ಮಾಡಿರ್ತಕ್ಕಂಥ ಆರೋಗ್ಯ ಸಚಿವರು ಅವರ ಆರೋಗ್ಯ ಕಾಪಾಡ್ಕೊಳ್ಳಿ, ಅವರನ್ನ ಮೊದಲು ಉಚ್ಚಾಟನೆ ಮಾಡಿ. ಒಬ್ಬ ಆ ಡಿಪಾರ್ಟ್ಮೆಂಟ್ ನಡೆಸಲಿಕ್ಕೆ ಯೋಗ್ಯರನ್ನು ತನ್ನಿ. ಅಯೋಗ್ಯರನ್ನ ತಂದಲ್ಲಿ ಕುಳಿಸಿ ಜನರ ಪ್ರಾಣ ತೆಗೆಯಬೇಡಿ. ಇವತ್ತಿನ ದಿವಸ ಇಷ್ಟೆಲ್ಲ ಹೇಳಿದ್ರು ಕೂಡ ಇವತ್ತಿನವರೆಗೆ ಜಿಲ್ಲಾ ಮಂತ್ರಿ ಆಗಲಿ ಅಥವಾ ಆರೋಗ್ಯ ಸಚಿವರು ಆಗಲಿ ಬಳ್ಳಾರಿಗೆ ಭೇಟಿನೇ ಕೊಟ್ಟಿಲ್ಲ. ಊರು ತುಂಬ ಎಲ್ಲ ಬಾಯಿ ಬಡ್ಕೊಳ್ತಿದ್ರು ಕೂಡ ಇವರು ಕಲೆಕ್ಷನ್ ನಲ್ಲಿ ಕುಳಿತಿದ್ದಾರೆ, ಮಾಫಿಯಾಗಳ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಇವತ್ತು ಟೆಂಡರ್ಗಳು ಹಾಕೋದ್ರಲ್ಲಿರ್ಬೋದು, ಯಾರನ್ನ ನೀವು ಬ್ಲಾಕ್ ಲಿಸ್ಟ್ ಮಾಡಬೇಕಾಗಿತ್ತು ಅವರನ್ನ 1 ತಿಂಗಳಿಗೆ ದೂರ ಇಡ್ತೀರಿ. ವ್ಯವಹಾರ ಸರಿಯೋದ ಮೇಲೆ, ಕುದಿರಿದ ಮೇಲೆ ಮತ್ತೆ ಅವರಿಂದಲೇ ಪರ್ಚೇಸ್ ಮಾಡ್ತೀರಿ. ಹಿಂಗೆಲ್ಲ ಮಾಡ್ತಾ ಇರೋದ್ರಿಂದಲೇ ಈ ಸರ್ಕಾರಕ್ಕೆ ದುಡ್ಡು ಬಿಸಾಕಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ಲಘುವಾದ ವಿಚಾರ ಇವತ್ತು ಎಲ್ಲರಿಗೂ ಗೊತ್ತಾಗಿದೆ, ಕಾಂಟ್ರಾಕ್ಟರ್ಗಳಿಗೆ. ಆ ಕಾರಣದಿಂದಲೇ ಇವತ್ತು ಜನರ ಮಾನ ಪ್ರಾಣ ಹೋಗ್ತಕ್ಕಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಉದ್ಭವ ಆಗಿದೆ. ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತಗೋಬೇಕು. ಮುಖ್ಯಮಂತ್ರಿಗಳೇ
ಬಳ್ಳಾರಿ ಆಸ್ಪತ್ರೆಗೆ ಭೇಟಿ ನೀಡಬೇಕು, ಜನರ ಕಷ್ಟಗಳನ್ನು ಕೇಳಬೇಕು. ಈಗ ಯಾರ್ಯಾರು ತೀರ್ಕೊಂಡಿದ್ದಾರೆ ಅವರ ಫ್ಯಾಮಿಲಿಗಳಿಗೆ ಸರ್ಕಾರ ಮಾಡಿದ ತಪ್ಪಿಗೆ ಕ್ಷಮೆ ಯಾಚಿಸಿ 1 ಕೋಟಿ ರೂಪಾಯಿಗಳನ್ನ ಪರಿಹಾರವನ್ನ ಆ ಕುಟುಂಬಗಳಿಗೆ ಕೊಡಬೇಕು ಅಂತೇಳಿ ಕೂಡ ನಾನು ಆಗ್ರಹ ಪಡಿಸ್ತೇನೆ. ಇಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನ ಭಾರತೀಯ ಜನತಾ ಪಕ್ಷದ ಮೂಲಕ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ಲಿಕ್ಕೆ ಬಯಸ್ತೇನೆ. ಯಾಕೆ ವರದಿಯಲ್ಲಿ ನಾಳೆ ನೀವು ಮುಚ್ಚಿ ಹಾಕ್ಬಿಡ್ತೀರಿ, SIT ಕೊಡ್ತೀರಿ ಅಥವಾ ಯಾವುದೋ ಒಂದು ಸಂಸ್ಥೆಗೆ ಕೊಡ್ತೀರಿ. ವರದಿಯಲ್ಲಿ ಏನು ಇಲ್ಲ ಅಂತ ಅವರು ಕೊಟ್ರೆ ನೀವು ಇನ್ನೊಂದಷ್ಟು ಜೀವಗಳನ್ನ ತೆಗಿಬೇಕಂತಿದ್ದೀರಾ? ದಿನೇಶ್ ಗುಂಡೂರಾಯರೇ, ನಿಮಗೆ ಯಾವ ಯೋಗ್ಯತೆ ಇದೆ ಈ ಆರೋಗ್ಯ ಇಲಾಖೆಯನ್ನ ನೀವು ನಡೆಸಲಿಕ್ಕೆ? ನೀವೇನು ಡಾಕ್ಟರ್ ಇದ್ದೀರಿ? ಮೆಡಿಸಿನ್ ಬಗ್ಗೆ ಗೊತ್ತಿದೆ ನಿಮಗೆ? ಎಂತ ಸರ್ಕಾರ ಇದ್ರಿ? ವಿದ್ಯಾಮಂತ್ರಿಗೆ ಕನ್ನಡನೇ ಬರಲ್ಲ. ಯಾರು ಇಂಜಿನಿಯರಿಂಗ್ ಮಾಡಿರೋನ್ ಇನ್ನೊಂದಕ್ಕೆ ಏನಕ್ಕೂ ಹಾಕ್ತೀರಿ, ಡಾಕ್ಟರ್ ಮಾಡಿರೋರನ್ನ ಬೇರೆ ಏನಕ್ಕೂ ಹಾಕ್ತೀರಿ, ಏನೂ ಗೊತ್ತಿಲ್ದಿದ್ದವನ್ನ ಡಾಕ್ಟರ್ ಮಾಡೋ ಕೆಲಸಕ್ಕೆ ನೇಮಿಸ್ತೀರಿ. ಎಂತ ಎಂತ ದುರ್ದೈವ ಈ ಸರ್ಕಾರ, ಈ ರಾಜ್ಯಕ್ಕೆ ದುರ್ದೈವ. ಆದ್ದರಿಂದ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು. ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳು ಅವರನ್ನ ಕಿತ್ತು ಒಗೆಬೇಕು ಅಂತೇಳಿ ನಾನು ಇವತ್ತು ಮನವಿ ಮಾಡ್ತೇನೆ. ಈಗ ವಕ್ಫ್ ವಿಚಾರವಾಗಿ ಪಕ್ಷ ಅಧಿಕೃತವಾಗಿ ಹೋರಾಟ ನಡೆಸುವುದು ನಡೀತಾ ಇದೆ. ಇನ್ನೊಂದು ಕಡೆ ಯತ್ನಾಳ್ ಅವರ ತಂಡ 2ನೇ ಚರಣದಲ್ಲಿ ಹೋರಾಟಕ್ಕೆ ಅಣಿಯಾಗ್ತಾ ಇದೆ. ಈಗಲೂ ಕೂಡ ಸಿಂಕ್ರನೈಸೇಷನ್ ಆಗಿಲ್ವಾ ಅಂತ? ಇಲ್ಲ, ಅದೇನಾಗಿದೆ ಅಂತ ನನಗೆ ಅದರ ಇದೆಲ್ಲ ನಾನು ನಿನ್ನೆ ತಾನೇ ಬಂದಿದ್ದೇನೆ. ನಾವು 3ನೇ ತಂಡದಲ್ಲಿದ್ವಿ. ಈಗಾಗಲೇ ಆ ತಂಡದ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲ ಜಿಲ್ಲೆಗಳಿಗೂ ನಾನು ಭೇಟಿ ಕೊಡ್ತಾ ಇದ್ದೇನೆ. ಎಲ್ಲೆಲ್ಲಿ ಸಮಸ್ಯೆ ಇದೆ, ರೈತರದಿರ್ಬೋದು ಅಥವಾ ಮಠಮಾನ್ಯಗಳಿರ್ಬೋದು, ಸಾಮಾನ್ಯ ಜನರದ್ದಿರ್ಬೋದು, ಎಲ್ಲವನ್ನು ನಾನು ಕೂಲಂಕುಷವಾಗಿ ಅವರನ್ನೇ ಭೇಟಿ ಮಾಡಿ ಕೇಳಿ ವರದಿ ಮಾಡ್ತಾ ಇದ್ದೇನೆ. ಈ ವರದಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೊಡ್ತೇವೆ, ಕೇಂದ್ರಕ್ಕೂ ಕೊಡ್ತೇವೆ. ಆಗಿರ್ತಕ್ಕಂಥದ್ದನ್ನು ತಕ್ಷಣ ಸರಿಪಡಿಸಬೇಕು. ಇದು ಈಗ ಒಂದು ರೀತಿ ಏನು ಗೊತ್ತಾ, ಈ ಭೂಮಾಫಿಯಾ ಜೊತೆಯಲ್ಲಿ ಸೇರಿ ಮಾಡ್ತಾ ಇರತಕ್ಕಂಥ ಈ ಕಾಂಗ್ರೆಸ್ಸಿನ ಕ್ರಮವನ್ನ ಜನರು ವಿರೋಧಿಸುತ್ತಿದ್ದಾರೆ. ಅವರ ಜೊತೆಯಲ್ಲಿ ನಾವು ಕೂಡ ಸೇರಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.